ನಿಮ್ಮೆಲ್ರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದಂತಹ ಮತ್ತೆ ಎಲ್ಲ ಪ್ರಜ್ಞಾವಂತ ಮನಸ್ಸುಗಳು ಈ ಅನ್ಯಾಯಕ್ಕೆ ನ್ಯಾಯವನ್ನ ಕೇಳ್ತಿದ್ದಂತಹ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್, ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಮಹತ್ತರವಾದಂತಹ ನಿರ್ದೇಶನವನ್ನ ರಾಜ್ಯ ಸರ್ಕಾರಕ್ಕೆ ಮತ್ತು ಈ ಪ್ರಕರಣದಲ್ಲಿ ಕೊಟ್ಟಿರುವಂತದ್ದು. ಇವತ್ತು ಈ ಪ್ರಕರಣದ ವಿಚಾರಣೆ ನಡೀತು. ಈ ಪ್ರಕರಣದ ಹಿನ್ನೆಲೆ ಏನು, ಯಾವೆಲ್ಲ ಹೋರಾಟಗಳಾದವು ಅನ್ನೋದ್ರ ಬಗ್ಗೆ ಎಲ್ಲ ನಿಮಗೆ ಗೊತ್ತಿದೆ. ಸ್ವಲ್ಪ ಸಂಕ್ಷಿಪ್ತವಾಗಿ ನಾನು ಮಾಹಿತಿ ಕೊಡ್ತೇನೆ. ಸೌಜನ್ಯ ಈ ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ ಅವರ ತಾಯಿ ಕುಸುಮಾವತಿ ಅವರು ನನ್ನ ಮಗಳ ಮೇಲಾದಂತಹ ಅತ್ಯಾಚಾರ ಮತ್ತು ಕೊಲೆಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಸೌಜನ್ಯ ಪರ ವಕೀಲರು ಇದನ್ನ ಸುಪ್ರೀಂ ಕೋರ್ಟ್ ನಲ್ಲಿ ನ್ಯಾಯಾಲಯದ ಗಮನಕ್ಕೆ ತಂದು ಯಾವ ರೀತಿ ಅನ್ಯಾಯ ಆಗಿದೆ, ತನಿಖೆಯಲ್ಲಿ ಯಾವೆಲ್ಲ ಲೂಪ್ ಹೋಲ್ಸ್ ಆಗಿದೆ, ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಯಾವ ರೀತಿ ಪ್ರಕರಣವನ್ನ ಹಳ್ಳ ಹಿಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿಚಾರವನ್ನ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿ ಈ ಒಂದು ಪ್ರಕರಣವನ್ನ ಈ ಸುಪ್ರೀಂ ಕೋರ್ಟ್ನ ಅಂಗಳಕ್ಕೆ ತಂದಿದ್ರು. ಇದೀಗ ಇವತ್ತು ವಿಚಾರಣೆಯನ್ನ ನಡೆಸಿದಂತ ನ್ಯಾಯಾಲಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಕರಣದ ಸಾಕ್ಷಿಗಳಿದಾರಲ್ಲ, ಮಹತ್ತರವಾದಂತಹ ಕೆಲವು ಸಾಕ್ಷಿಗಳು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂತದ್ದು. ಈಗ ಈ ಪ್ರಕರಣದ ಸಾಕ್ಷಿಗಳು ಯಾರೆಲ್ಲ ಇದ್ದಾರೆ ಅವರಿಗೆ ಸುಪ್ರೀಂ ಕೋರ್ಟ್ನ ರಕ್ಷಣೆಯನ್ನ ಕೊಡಬೇಕು ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ. ಇದೊಂದು ಒಳ್ಳೆಯ ಮಹತ್ತರವಾದಂತಹ ನಿರ್ಣಯ. ಯಾಕೆಂದ್ರೆ ಯಾವುದೇ ಒಂದು ತನಿಖೆಯನ್ನು ನಡೆಸುವಾಗ ಸಾಕ್ಷಿಗಳೇ ಇಲ್ಲವಾದ್ರೆ, ಸಾಕ್ಷಿಗಳನ್ನೇ ಒತ್ತಡ ಏರುವಂಥದ್ದು, ಅವ್ರ ಮೇಲೆ ಪ್ರಭಾವ ಬೀರುವಂಥದ್ದು ಆದ್ರೆ ಪ್ರಕರಣ ಹಳ್ಳ ಹಿಡಿದು ಬಿಡುತ್ತೆ. ಆ ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಸೌಜನ್ಯ ಪ್ರಕರಣದ ಸಾಕ್ಷಿಗಳಿಗೆ ರಕ್ಷಣೆಯನ್ನ ಕೊಡಬೇಕು, ಸುಪ್ರೀಂ ಕೋರ್ಟ್ನ ರಕ್ಷಣೆಯನ್ನ ಕೊಡಬೇಕು ಅಂತೇಳಿ ಹೇಳಿರುವಂಥದ್ದು. ಇನ್ನೊಂದಷ್ಟು ಅಪ್ಡೇಟ್ಸ್ ನಾನೀಗ ಕೊಡ್ತಾ ಹೋಗ್ತೀನಿ. ಇವತ್ತೇನು ನ್ಯಾಯಾಲಯ ಹೇಳಿದೆ, ಸೌಜನ್ಯ ಪ್ರಕರಣದ ಎಲ್ಲಾ ಸಾಕ್ಷಿಗಳಿಗೆ ತಕ್ಷಣದಿಂದ ರಕ್ಷಣೆಯನ್ನ ಕೊಡಬೇಕು. ಈ ಹಿಂದೆ ಕೆಲವು ಪ್ರಮುಖ ಸಾಕ್ಷಿಗಳು ಸಂಶಯ ಸಾವು ಹೊಂದಿರುವ ಆಧಾರದ ಮೇಲೆ ಈ ನಿರ್ದೇಶನವನ್ನ ನೀಡಲಾಗಿರುವಂತದ್ದು. ಮತ್ತೆ ಮರು ತನಿಖೆಯ ಕುರಿತು ತಮ್ಮ ನಿಲುವನ್ನ ಸಿಬಿಐ ಮತ್ತು ರಾಜ್ಯ ಸರ್ಕಾರ 2 ವಾರದಲ್ಲಿ ಲಿಖಿತ ರೂಪದಲ್ಲಿ ಮಾಹಿತಿಯನ್ನ ಕೊಡಬೇಕು. ಮರು ತನಿಖೆ ಯಾವ ತನಿಖಾ ಸಂಸ್ಥೆಯಿಂದ ನಡೆಸಬಹುದು ಅನ್ನೋದನ್ನ ಸಿಬಿಐ ಮತ್ತು ಸರ್ಕಾರ ತಿಳಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಜೊತೆಗೆ ಇಂತಹ ಗಂಭೀರ ಪ್ರಕರಣದಲ್ಲಿ ನೀವು ಇಷ್ಟೊಂದು ನಿರಾಸಕ್ತಿ ತೋರುವುದು ಸರಿಯಲ್ಲ. ಇಂತಹ ಗಂಭೀರ ಪ್ರಕರಣದಲ್ಲಿ ನೀವು ಇಷ್ಟೊಂದು ನಿರಾಸಕ್ತಿ ತೋರುವುದು ಸರಿಯಲ್ಲ ಎಂದು ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರದ ವಕೀಲರಿಗೆ ತರಾಟೆಗೆ ತೆಗೆದುಕೊಂಡಿದೆ. ಪ್ರಮುಖ ಸಾಕ್ಷಿ ಮತ್ತು ದಾಖಲೆಗಳ ವಿವರಗಳನ್ನ ಮುಚ್ಚಿದ ಲಕೋಟೆಯಲ್ಲಿ ಮಾನ್ಯ ನ್ಯಾಯಾಲಯದ ಗಮನಕ್ಕೆ ಅರ್ಜಿದಾರರು, ಹಿರಿಯ ನ್ಯಾಯವಾದಿಗಳು ತಂದಿದ್ದಾರೆ. ಈ ಅಂಶಗಳಿಗೆ ಮನ್ನಣೆ ನೀಡಿ ಪ್ರಮುಖ ಸಾಕ್ಷಿಗಳಿಗೆ ರಕ್ಷಣೆ ನಿರ್ದೇಶನ ಮಾಡಲಾಗಿದೆ. ಇದು ಒಂದು ಒಳ್ಳೆಯ ಬೆಳವಣಿಗೆ ಸ್ನೇಹಿತರೆ. ಯಾಕಂದ್ರೆ ಯಾವುದೇ ಒಂದು ಪ್ರಕರಣ ಪ್ರಭಾವವಾದ ಕಾರಣಕ್ಕೋಸ್ಕರ, ಇನ್ಯಾವುದೋ ಬಲದ ಕಾರಣಕ್ಕೋಸ್ಕರ ಅದು ಮುಚ್ಚಿ ಹೋಗಬಾರದು ಅನ್ನುವಂಥದ್ದು. ಜೊತೆಗೆ 13 ವರ್ಷದಲ್ಲಿ ಸೌಜನ್ಯ ಪ್ರಕರಣದ ಸಾಕ್ಷಿಗಳಿಗೆ ದೇಶದ ಸರ್ವೋಚ್ಚ ನ್ಯಾಯಾಲಯ ರಕ್ಷಣೆ ನೀಡಿರುವುದು ನ್ಯಾಯಾಲಯದ ಮೇಲೆ ನಂಬಿಕೆ ಬರುವಂತೆ ಆಗಿದೆ. ನಿಜ ಇದು. ಆಮೇಲೆ ಈ ಒಂದು ಸಾಮಾಜಿಕ ಹೋರಾಟದ ಆಂದೋಲನಕ್ಕೆ ಮಹೇಶ್ ಶೆಟ್ಟಿ, ತಿಮರೋಡಿ, ಸೌಜನ್ಯ ತಾಯಿ ಕುಸುಮಾವತಿ, ಗಿರೀಶ್ ಮಠಣ್ಣನವರ್ ಇವರೆಲ್ಲರೂ ಕೂಡ ಹೋರಾಟವನ್ನ, ಮತ್ತು ಎಲ್ಲ ಕರ್ನಾಟಕದ ಪ್ರಜ್ಞಾವಂತ ಜನರು, ಸಾಹಿತಿಗಳು, ಚಿಂತಕರು, ಪತ್ರಕರ್ತರು, ನಿವೃತ್ತ ನ್ಯಾಯಾಧೀಶರು ಎಲ್ಲರೂ ಕೂಡ ದೊಡ್ಡ ಹೋರಾಟವನ್ನೇ ನಡೆಸ್ತಾ ಇದ್ದಾರೆ. ಜೊತೆಗೆ ಅರ್ಜಿದಾರರ ಪರವಾಗಿ ಹಿರಿಯ ನ್ಯಾಯವಾದಿಗಳಾದಂತಹ ಶ್ರೀಮತಿ ಶೋಭಾ ಗುಪ್ತಾ, ಜೊತೆಗೆ ಶೇಖರ್ ದೇವಸ, ಮತ್ತೆ ನೋಲುವಿಸಿ ಮತ್ತು ಶ್ರೀಮತಿ ಅಶುತೋಷ್ ದುಬೆ ಇವರೆಲ್ಲ ಕೂಡ ಈಗ ಸೌಜನ್ಯ ಪರವಾಗಿ ಹೋರಾಟವನ್ನ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ತೆಗೆದುಕೊಂಡು ಕಾನೂನು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಈ ಒಂದು ಪ್ರಕರಣ ಈಗಾಗಲೇ ಗೊತ್ತಿದೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಈ ಒಂದು ನಿರ್ದೇಶನ ಸಾಕ್ಷಿಗಳಿಗೆ ರಕ್ಷಣೆ ಬೇಕು ಅಂತ ಹೇಳಿರುವುದು, ಮತ್ತೆ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಯಾಕೆ ಇಷ್ಟೊಂದು ನಿರಾಸಕ್ತಿಯನ್ನು ತೆಗೆದುಕೊಂಡಿದೆ, ಇದ್ರ ಬಗ್ಗೆ ನೀವು ಅಫಿಡವಿಟ್ ಅನ್ನ ಕೊಡಿ, ನಿಮ್ಮ ನಿಲುವನ್ನು ತಿಳಿಸಿ ಅಂತೇಳಿ ಸಿಬಿಐಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ತರಾಟೆಗೆ ತೆಗೆದುಕೊಂಡು ಹೇಳಿರುವುದು ಕೂಡ ಈಗ ಮಹತ್ತರವಾಗಿದೆ. ವಿನಯ್ ಕುಲಕರ್ಣಿ
ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡಿದ್ವಿ, ಮಾಜಿ ಸಚಿವ ಹಾಲಿ ಶಾಸಕರಾಗಿದ್ರು ಅವರನ್ನ ಈಗ ಏನು ಯೋಗೀಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ಕೊಡ್ತು. ರಾಜ್ಯ ಸರ್ಕಾರದಲ್ಲಿ ಆ ಒಂದು ಪ್ರಕರಣದ ತನಿಖೆಯನ್ನ ನಡೆಸಿದಂತಹ ಪೊಲೀಸರು ಹಳ್ಳ ಹಿಡಿಸಿದ್ರು. ಯಾಕಂದ್ರೆ ಪ್ರಭಾವ ಅಲ್ಲಿ ಕೆಲಸ ಮಾಡಿತ್ತು. ಯಾವಾಗ ಸಿಬಿಐಗೆ ಈ ಪ್ರಕರಣ ಹೋಗುತ್ತೆ ಅಲ್ಲಿ ಇಂಚಿಂಚು ಮಾಹಿತಿಗಳನ್ನ ಸವಿಸ್ತಾರವಾಗಿ ಡೆಪ್ತಾಗಿ ಆಳವಾಗಿ ಎಲ್ಲಾ ಆಯಾಮಗಳಲ್ಲೂ ತನಿಖೆಯನ್ನ ನಡೆಸಿ ಕೊನೆಗೆ ಇವರು ದೋಷಿ, ವಿನಯ್ ಕುಲಕರ್ಣಿ ಈ ಒಂದು ಕೊಲೆ ಪ್ರಕರಣದಲ್ಲಿ ದೋಷಿ ಅಂತೇಳಿ ಗೊತ್ತಾಯ್ತು. ಯಾಕೆ ಈ ಪ್ರಕರಣ ಹಳ್ಳ ಹಿಡಿದಿತ್ತು ಅಂದ್ರೆ ಪ್ರಭಾವ ಕೆಲಸ ಮಾಡಿತ್ತು. ಇಲ್ಲಿ ಸೌಜನ್ಯ ಕೊಲೆ ಪ್ರಕರಣವೂ ಕೂಡ ಹಾಗೆ, ಸೌಜನ್ಯದ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಆಯ್ತಲ್ಲ. ಯಾವಾಗ ಈ ಕೊಲೆ ಪ್ರಕರಣ 2012 ಅಕ್ಟೋಬರ್ 9 ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಉಜಿರಿಯ ಧರ್ಮಸ್ಥಳದ ಬಳಿ 17 ವರ್ಷದ ಕಾಲೇಜು ವಿದ್ಯಾರ್ಥಿನಿ ಅವತ್ತು ದೇವಿಯ ಉಪವಾಸವನ್ನ ಮಾಡುವ ಸಲುವಾಗಿ ಮನೆಯಲ್ಲಿ ಊಟವನ್ನೂ ಕೂಡ ಮಾಡದೆ ಕಾಲೇಜಿಗೆ ವಾಪಸ್ಸು ಬರುವಾಗ ಅವಳು ಬಂದಿರೋದಿಲ್ಲ. ಆನಂತರ ಎಲ್ಲ ಪ್ರಕರಣಗಳು ನಿಮಗೆ ಗೊತ್ತೇ ಇದೆ. ದುರುಳರು, ದುಷ್ಟರು ಆಕೆಯ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಕೊನೆಗೆ ಅದನ್ನ ಎಲ್ಲೆಲ್ಲೋ ಹಾಕಿ ಕೊನೆಗೆ 2 ದಿನ ಆದ್ಮೇಲೆ ಅದು ಸಂಜೆ ಬಾಡಿ ಸಿಗುತ್ತೆ. ಅದರಲ್ಲಾಗಲೇ ತನಿಖಾಧಿಕಾರಿಗಳು ಈ ಪ್ರಕರಣವನ್ನ ತನಿಖೆ ನಡೆಸಿದಂತಹ ತನಿಖಾಧಿಕಾರಿಗಳು ಏನೆಲ್ಲ ಸಾಕ್ಷ್ಯಗಳನ್ನ ನಾಶ ಮಾಡಬೇಕಾಗಿತ್ತು ಮಾಡಿದ್ರು. ಯಾಕಂದ್ರೆ ಉಳ್ಳವರ ಪ್ರಭಾವಿಗಳ ಪರವಾಗಿ ಕೆಲಸ ಮಾಡಬೇಕಾಗಿತ್ತಲ್ಲ, ಅಲ್ಲಿ ಪ್ರಭಾವ ಕೆಲಸ ಮಾಡಿ ಜನರು ಕೊಡುವ ಅನ್ನಕ್ಕೆ ನಿಯತ್ತಲ್ಲಿ ಕೆಲಸ ಮಾಡಬೇಕಾಗಿದ್ದಂತ ಪೊಲೀಸರು ದೊಡ್ಡವರ ಬೂಟು ನೆಕ್ಕೋ ಕೆಲಸವನ್ನ ಮಾಡಿದ್ರು, ಅಲ್ಲಿ ಹಳ್ಳ ಹಿಡಿಸಿದ್ರು. ಈ ಸೌಜನ್ಯ ಕೊಲೆ ಪ್ರಕರಣದಲ್ಲಿ DNA ಸ್ಯಾಂಪಲ್ಸ್, ಆಮೇಲೆ ಒಳ ಉಡುಪಿನ ಸಂಗ್ರಹ, ಆ ಬಟ್ಟೆ ಇರ್ಬೋದು, ಆಮೇಲೆ ಮರಣೋತ್ತರ ಪರೀಕ್ಷೆಯ ವಿವರ, ಮತ್ತೆ ಆ ಮರಣೋತ್ತರ ಪರೀಕ್ಷೆ ಮಾಡಿದಂತ ವಿಡಿಯೋ, ಮಾಡಿದಂತ ಆ ಡಾಕ್ಟರ್, ಆ ತನಿಖೆ ನಡೆಸಿದಂತ ಆ ಒಬ್ಬ ಅಧಿಕಾರಿ, ಇವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಪ್ರಕರಣವನ್ನು ಎಷ್ಟು ಹಾಳು ಮಾಡಬೇಕು ಅಷ್ಟು ಹಾಳು ಮಾಡಿದ್ರು. ಕೊನೆಗೆ ಯಾರೋ ಒಬ್ಬನ್ನ ತಲೆ ಕಟ್ಟಿ, ಸಂತೋಷ್ ರಾವ್ ಅನ್ನುವಂತ ಒಬ್ಬ ವ್ಯಕ್ತಿಯನ್ನ ತಲೆ ಕಟ್ಟಿ ಇವನೇ ಅದರ ಪ್ರಕರಣದ ಆರೋಪಿ ಅಂತ ಹೇಳಲಾಗಿತ್ತು. ಕೊನೆಗೆ ಸಿಬಿಐಗೆ ಹೋಗಿ ಸಿಬಿಐ ಪಾಪ ಅವನು 12 ವರ್ಷ ಜೈಲಲ್ಲಿ ಕೊಳೆಯುವಂತ ಸ್ಥಿತಿ ಬಂತು. ಕೊನೆಗೆ ಸಿಬಿಐ ಹೇಳ್ತು ಈ ಒಂದು ಸೌಜನ್ಯ ಕೊಲೆ ಪ್ರಕರಣದಲ್ಲಿ ಸಂತೋಷ್ ರಾವ್ ಅನ್ನ ಏನು ಇವರು ಅಪರಾಧಿ ಅಂತ ಹೇಳಿದಾರಲ್ಲ, ಇವರೆಲ್ಲ ಪ್ರಕಾಂಡ ಪಂಡಿತ ಇನ್ವೆಸ್ಟಿಗೇಷನ್ ಆಫೀಸರ್ ಇದಾರಲ್ಲ, ಇವರು ನಾಚಿಕೆ ಆಗ್ಬೇಕು. ಇವ್ರಿಗೆಲ್ಲ ಇವ್ರು ಮಣ್ಣು ತಿಂತಾರೆ, ಅನ್ನ ತಿನ್ನಲ್ಲ, ಮಾಡೋ ಕೆಲಸಕ್ಕೆ ನಿಯತ್ತಿಲ್ಲ ಇವರಿಗೆ. ಈ ಕುಲಕರ್ಣಿ ಪ್ರಕರಣದಲ್ಲೂ ಹಾಗೆ ಅಲ್ವಾ ಕೆಲಸ ಮಾಡುದು. ಆ ಟಿಂಕರ್ ಅವನಿಗೆ ಏನು ನ್ಯಾಯಾಲಯ ಶಿಕ್ಷೆ ಕೊಡ್ತು, ಕಡಿಮೆ ಶಿಕ್ಷೆ ಕೊಡ್ತು, ಪರವಾಗಿಲ್ಲ. ಇಲ್ಲಿ ಕೂಡ ಈ ಪ್ರಕರಣದಲ್ಲಿಯೂ ಕೂಡ ಪೊಲೀಸ್ ಅಧಿಕಾರಿಗಳು, ತನಿಖಾಧಿಕಾರಿಗಳು ಎಲ್ಲ ನಾಶ ಮಾಡ್ತಾರೆ, ಸಾಕ್ಷ್ಯ ನಾಶ ಮಾಡ್ತಾರೆ. ಕೊನೆಗೆ ಸಿಬಿಐ ಮುಂದೆ ಹೋದಾಗ ಗೊತ್ತಾಗುತ್ತೆ ಇಲ್ಲಿ ಸಂತೋಷ್ ರಾವ್ ನಿರಪರಾಧಿ, ಅವನನ್ನ ಇಲ್ಲಿ ಸೇರಿಸಲಾಗಿದೆ ಅಂತೇಳಿ. ಪಾಪ ನೋಡಿ, ಒಬ್ಬ ನಿರಪರಾಧಿಯನ್ನ ಅಪರಾಧಿ ಅಂತೇಳಿ ಅವನು ಅನ್ಯಾಯವಾಗಿ 10-12 ವರ್ಷ ಶಿಕ್ಷೆಯನ್ನು ಅನುಭವಿಸುವಾಗ ಮಾಡ್ತಾರೆ. ಕೊನೆಗೆ ಅವನು ಹೊರಗಡೆ ಬರ್ತಾನೆ. ಈಗ ಪ್ರಕರಣ ಕೊನೆಗೆ ಸಿಬಿಐಗೆ ಹೋಗುತ್ತೆ. ಸಿಬಿಐಗೆ ಹೋದಾದ್ಮೇಲೆ ಎನ್ಕ್ವೈರಿಗಳಾಗುತ್ತೆ. ಕೊನೆಗೆ ಸಿಬಿಐ ಹೇಳುತ್ತೆ ರಾಜ್ಯ ಸರ್ಕಾರಕ್ಕೆ ಅಕ್ವಿಟಲ್ ಕಮಿಟಿಯನ್ನು ರಚಿಸಿ ಅಂತ ಹೇಳುತ್ತೆ. ಅಂದ್ರೆ ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳಿದಷ್ಟೇ ಅಲ್ಲದೆ ಈ ಪ್ರಕರಣದಲ್ಲಿ ತನಿಖೆಯನ್ನು ನಡೆಸಿದಂತ ತನಿಖಾಧಿಕಾರಿಗಳ ಮೇಲೆಯೂ ನೀವು ಏನು ಎನ್ಕ್ವೈರಿ ಮಾಡಿ ಕ್ರಮವನ್ನ ತೆಗೆದುಕೊಳ್ಳಿ ಅಂತೇಳಿ ಸಿಬಿಐ ನ್ಯಾಯಾಲಯ ರಾಜ್ಯ ಸರ್ಕಾರಕ್ಕೆ ಸೂಚನೆ ಕೊಟ್ಟರು. ರಾಜ್ಯ ಸರ್ಕಾರ ತಲೆನೇ ಕೆಡಿಸ್ಕೊಳ್ಳಲ್ಲ. ಅದೇ ಹೇಳೋದು, ಪ್ರಭಾವಿಗಳ ಉಳ್ಳವರ ಪರವಾಗಿ ಇವ್ರು ಕೆಲಸ ಮಾಡ್ತಾರಲ್ಲ. ಕೊನೆ ಪಕ್ಷ ನಮಗೆ ಒಂದೊಂದು ಆಸರೆ ಭರವಸೆ ಏನಂದ್ರೆ ನ್ಯಾಯಾಲಯ ಒಂದು ಭರವಸೆಯ ಒಂದು ಆಶಾಕಿರಣವಾಗಿದೆ. ಅಕ್ವಿಟಲ್ ಕಮಿಟಿ ರಚಿಸಿ ಯಾರು ಈ ಒಂದು ಪ್ರಕರಣದಲ್ಲಿ ದಿಕ್ಕು ತಪ್ಪಿಸಿದ್ದಾರೆ, ಏನು ಪ್ರಕರಣದಲ್ಲಿ ತಪ್ಪಿತಸ್ಥರಾಗಿದ್ದಾರೆ, ಸರಿಯಾಗಿ ತನಿಖೆ ಮಾಡಿಲ್ಲ, ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಿ ಅಂದ್ರೆ ಕ್ರಮವನ್ನು ತೆಗೆದುಕೊಂಡೇ ಇಲ್ಲ. ಈಗ ರಾಜ್ಯ ಸರ್ಕಾರಕ್ಕೆ ಅರ್ಥ ಆಗ್ಬೇಕಾಗಿತ್ತು ಏನು ಅಂದ್ರೆ, ಹಾಗಾದ್ರೆ ಸಂತೋಷ್ ರಾವ್ ಆರೋಪಿ ಅಲ್ಲ ಅಂದ್ರೆ ಕೊಂದವರು ಯಾರು? ಕೊಂದವರನ್ನ ಕಂಡುಹಿಡಿಯಬೇಕಲ್ಲ. ಅನ್ಯಾಯವಾಗಿ ನಿರಪರಾಧಿಯನ್ನ ಇದರಲ್ಲಿ ಸೇರಿಸಿ ಅವನು 10-12 ವರ್ಷ ಶಿಕ್ಷೆ ಅನುಭವಿಸುವಂಗ್ ಮಾಡಿ, ನಿಜವಾಗಿಯೂ ಪಾಪ ಮಗಳನ್ನ ಕಳೆದುಕೊಂಡಂತ ಆ ಕುಟುಂಬಕ್ಕೆ, ಕುಸುಮಾವತಿ ಅವರಿಗೆ ಮತ್ತೆ ಈ ಎಲ್ಲ ಹೋರಾಟಗಾರರಿಗೆ ಕೊಂದವರು ಶಿಕ್ಷೆಯನ್ನು ಅನುಭವಿಸ್ಬೇಕಲ್ವಾ? ಅದ್ರ ಬಗ್ಗೆ ಸರ್ಕಾರಕ್ಕೊಂದು ಸರಿಯಾದ ನಿಲುವು ಇರಬೇಕಾಗಿತ್ತು. ಇಲ್ಲ ಇದನ್ನು ಸರಿಯಾಗಿ ಗಂಭೀರವಾಗಿ ತನಿಖೆ ನಡೆಸಿ ತಪ್ಪಿತಸ್ಥರನ್ನ ನಾವು ಅವ್ರು ಎಂತ ಪ್ರಭಾವಿಗಳಾಗಿದ್ರು ಕೂಡ ಅವ್ರಿಗೆ ಶಿಕ್ಷೆ ಕೊಡಿಸ್ತೀವಿ ಅಂತೇಳಿ ರಾಜ್ಯ ಸರ್ಕಾರ ಆ ಸಂತ್ರಸ್ತ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕಾಗಿತ್ತು. ನಾವು ನೋಡ್ತೀವಿ ಕೆಲವು ವಿಡಿಯೋಗಳಲ್ಲಿ ಆ ಕುಸುಮಾವತಿಯವರು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರಿಗೆ ಈ ಒಂದು ಪ್ರಕರಣದಲ್ಲಿ ನಮಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಮನವಿ ಮಾಡ್ಕೊಳಕ್ಕೆ ಅವ್ರ ಹತ್ರ ಹೋದ್ರೆ ಯಾವ ರೀತಿ ವರ್ತನೆ ಮಾಡ್ತಾರೆ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ ಇವರು ಸಂತ್ರಸ್ತರಿಗೆ ನ್ಯಾಯವನ್ನ ಕೊಡಿಸಬಲ್ಲರೆ ಅಂತ. ಕೊನೆಗೆ ಈ ರಾಜ್ಯದ, ಈ ದೇಶದ ಎಲ್ಲ ಪ್ರಜ್ಞಾವಂತ, ಎಲ್ಲ ತುಡಿಯುವ ಮಿಡಿಯುವ ಜನರು, ಎಲ್ಲಾ ವಲಯದ ಜನರು ಕೂಡ ಈ ಅನ್ಯಾಯಕ್ಕೆ ನ್ಯಾಯ ಸಿಗಲೇಬೇಕು, ಕೊಂದವರು
ಕೊಂದವರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ದೊಡ್ಡ ಮಟ್ಟದ ಹೋರಾಟವನ್ನು ನಿರಂತರವಾಗಿ ಮಾಡ್ತಾರೆ. ಕೊನೆಗೆ ಆ ಹೋರಾಟಕ್ಕೆ ಮಣಿದು ರಾಜ್ಯ ಸರ್ಕಾರ ಏನ್ ಮಾಡುತ್ತೆ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ಮಾಡಿ ಎನ್ಕ್ವೈರಿ ಮಾಡಕ್ ಶುರು ಮಾಡುತ್ತೆ. ಜೊತೆಗೆ ಸಿಬಿಐ ಕೂಡ ನ್ಯಾಯಾಲಯ ಹೇಳಿರುತ್ತೆ ಈ ತನಿಖೆಯನ್ನ ಮಾಡಿ ಅಂತ ಹೇಳಿ. ಆಮೇಲೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ನಾನು ಚಿನ್ನಪ್ಪ ಅಂತ ಹೇಳಿ, ಚಿನ್ನಯ್ಯ ಅಂತ ಹೇಳಿ ಒಂದು ಪತ್ರವನ್ನ ಬರೆದು ಕೂಡ ನಾನು ಎಲ್ಲೆಲ್ಲಿ ಹೆಣಗಳನ್ನ ಹೂತಾಕಿದ್ದೀನಿ ಅಂತ ಹೇಳಿ ಸೌಜನ್ಯ ಪ್ರಕರಣ ಜೊತೆ ಆ ಭಾಗದಲ್ಲಿ ಆಗಿರುವಂತಹ ಅನ್ಯಾಯಗಳು, ಅತ್ಯಾಚಾರಗಳು, ಕೊಲೆಗಳ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಅಂತ ಹೇಳಿ ಹೇಳಿದ್ದಕ್ಕೆ ಆ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅದನ್ನು ಕೂಡ ನಡೆಸ್ತು. ಈಗ ಅದು ಎಲ್ಲಿ ಯಾವ ಹಂತಕ್ಕೆ ಬಂದಿದೆ, ಕೊನೆಗೆಲ್ಲ ಇದು ಬುರುಡೆ ಟೀಮು, ಆ ಟೀಮು, ಹೀಗೆ ಏನೇನೋ ರದ್ದಾಂತಗಳಾದ್ವು. ಕೊನೆಗೂ ಸೌಜನ್ಯವನ್ನ ಕೊಂದವರ್ಯಾರು? ಹಾಗಾದ್ರೆ ಸೌಜನ್ಯ ಸುಮ್ನೆ ಹೋಗ್ಬಿಟ್ಟು ತಾನೇ ಕೊಲೆ ಮಾಡ್ಕೊಂಡು ಸತ್ತೋಗ್ಬಿಟ್ಲಾ? ಈ ಸಮಾಜ ಹೇಳೋದು ಅದೇ ರೀತಿ ಅಲ್ವಾ? ಸೌಜನ್ಯ ಕೊಲೆ ಮಾಡಿದವರು ಸಂತೋಷ್ ರಾವಲ್ ಅಂತ ಗೊತ್ತಾಯ್ತು, ಹಾಗಾದ್ರೆ ಕೊಂದವ್ರು ಯಾರು? ಸೌಜನ್ಯ ತನ್ನನ್ನು ತಾನೇ ಕೊಂದ್ಕೊಂಡ್ಬಿಟ್ಲಾ? ಯಾರು ಅಂತ ಹೇಳಿ ಕಂಡುಹಿಡಿಬೇಕಲ್ಲ. SIT ಬಂತು, SIT ಅಲ್ಲಿ ಗುಂಡಿ ಆಗಿತ್ತು, ಇಲ್ಲಿ ಗುಂಡಿ ಆಯ್ತು, ಅದಾಯ್ತು, ಕೊನೆಗೆ ಒಂದ್ ರೀತಿ ನಾಟಕ ತರ ಆಗೋಗ್ಬಿಡ್ತು. ಈಗ ಅದರದ ವರದಿ ಏನಾಯ್ತು? ಸರ್ಕಾರ ಮಧ್ಯಂತರ ವರದಿಯಲ್ಲಿ ಆ ಮಾಹಿತಿಯನ್ನ ಸುಪ್ರೀಂ ಕೋರ್ಟ್ ಏನ್ ಕೊಟ್ಟಿದೆ? ಸುಪ್ರೀಂ ಕೋರ್ಟ್ ನ ಗೈಡ್ಲೈನ್ಸ್ ಪ್ರಕಾರನೇ ನಡೀತು. ಅವನು ಸುಪ್ರೀಂ ಕೋರ್ಟ್ಗೆ ಮಾಹಿತಿಯನ್ನು ಕೊಟ್ಟಿದ್ದ ಚಿನ್ನಯ್ಯ ಅವರು. ಈಗ ಸುಪ್ರೀಂ ಕೋರ್ಟ್ ಮತ್ತೆ ಹೇಳಿದೆ, ಸೌಜನ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಪ್ರಕರಣದ ಸಾಕ್ಷಿಗಳಿಗೆ ರಕ್ಷಣೆಯನ್ನ ಕೊಡಿ ಮತ್ತು ಈ ಪ್ರಕರಣದ ಬಗ್ಗೆ ನಿಮ್ಮ ನಿಲುವೇನು ಹೇಳಿ ಅಂತ ಹೇಳಿದೆ. ಇನ್ನು ವಿಚಾರಣೆಯನ್ನು ಮುಂದೂಡಿದೆ, ಮತ್ತೆ ಈ ವಿಚಾರಣೆಗೆ ಹಾಜರಾಗಬೇಕು. ಈ ಕಾನೂನಿನ ಹೋರಾಟ ನಡೆಯುತ್ತೆ. ನಾವು F-18 ಫೈಲ್ಸ್ ಬಗ್ಗೆ ಮಾತಾಡ್ತಿದ್ದೀವಿ ಸ್ನೇಹಿತರೆ. F-18 ಫೈಲ್ಸ್ ಎಂಥ ಹತ್ಯಾಕಾಂಡ, F-18 ಫೈಲ್ಸ್ ಅದೆಂಥ ಭಯಾನಕವಾಗಿದೆ ಅಂತ. ಕರ್ನಾಟಕದ ಆ ಉಜಿರೆ ಭಾಗದ ಫೈಲ್ಸ್ಗಳು ಕೂಡ ಅಷ್ಟೇ ಭಯಾನಕವಾಗಿವೆ. ಮನುಷ್ಯತ್ವ ಇರುವಂಥವರು, ಸತ್ಯದ ಪರವಾಗಿ ಇರುವವರು, ಅನ್ಯಾಯವನ್ನ ಖಂಡಿಸುವವರು, ನ್ಯಾಯವಷ್ಟೇ ಗೆಲ್ಲಬೇಕು ಅಂತ ಅಂದುಕೊಂಡಿರೋರು, ಯಾವ ಪ್ರಭಾವ ಎಂಥವರ ಶಕ್ತಿ ಪ್ರದರ್ಶನಕ್ಕೂ ಒಳಗಾಗದೆ ಇದನ್ನ ಖಂಡಿಸಿ ಎಲ್ಲಾ ಸತ್ಯಗಳು, ಭೂಗತವಾಗಿ ಹುದುಗಿ ಹೋಗಿರುವ ಸತ್ಯಗಳು ಹೊರಗಡೆ ತರುವ ನೆಲೆಯಲ್ಲಿ ಮತ್ತೆ 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 ಧ್ವನಿಯನ್ನ ಮೊಳಗಿಸ್ತಲೇ ಇರಬೇಕು. ಸೌಜನ್ಯ ಈಗ ಒಂದು ದೊಡ್ಡ ಶಕ್ತಿಯಾಗಿ ರೂಪುಗೊಂಡಿದ್ದಾಳೆ. ಆ ಶಕ್ತಿ ಮತ್ತೆ 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 ಯಾವುದಾದ್ರೂ ರೂಪದಲ್ಲಿ ಮತ್ತೆ ಅದು ತನ್ನ ಧ್ವನಿಯನ್ನ ಎತ್ತುತ್ತಾ ಇರುತ್ತೆ. ಹೋರಾಟದ ಮೂಲಕ, ಕಾನೂನಿನ ಹೋರಾಟದ ಮೂಲಕ, ಬೇರೆ ಬೇರೆ ರೂಪದಲ್ಲಿ ಅದು ಮತ್ತೆ ಸಮಾಜದ ಮುಂದೆ ಬರ್ತಾ ಇದೆ. ಸಮಾಜವನ್ನ ಪ್ರಶ್ನೆ ಮಾಡ್ತಾ ಇದೆ, ನೀವು ಯಾಕೆ ಇದನ್ನು ಕೇಳ್ತಾ ಇಲ್ಲ ಅಂತ ಹೇಳ್ತಾ ಇದೆ. ನೋಡೋಣ, ಈ ಕಾನೂನಿನ ಹೋರಾಟದಲ್ಲಿ ನಮ್ಮ ಆಶಯ ಇಷ್ಟೇ, ಸತ್ಯಮೇವ ಜಯತೆ, ಸತ್ಯ ಗೆಲ್ಲಬೇಕು. ಕೊಂದವರು ಉಳಿವರೇ ಕೂಡಲ ಸಂಗಮ ದೇವ ಅನ್ನೋ ಹಾಗೆ ಕೊಂದವರು ಉಳಿಯಬಾರದು. ಅಂದ್ರೆ ಯಾರು ಈ ಅತ್ಯಾಚಾರ ಮಾಡಿದ್ದಾರೆ, ಈ ಹೆಣ್ಣು ಮಕ್ಕಳ ಮೇಲೆ ಆ ಭಾಗದಲ್ಲಿ ಯಾರು ದೌರ್ಜನ್ಯಗಳನ್ನ ಮಾಡಿದ್ದಾರೆ, 100 ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿರೋ ಆರೋಪ ಇದೆ, ಜೊತೆಗೆ ಸೌಜನ್ಯ ಮೇಲೆ ಅತ್ಯಾಚಾರ ಯಾರು ಕೊಲೆ ಮಾಡಿದ್ದಾರೆ ಅವರನ್ನ ಬಂಧಿಸಿ ಅತ್ಯಂತ ಕಠಿಣವಾದ ಶಿಕ್ಷೆಯನ್ನ ಕೊಡಿಸುವ ಜವಾಬ್ದಾರಿ ಎಲ್ಲ ನಾಗರಿಕರದ್ದು ಮತ್ತು ನಮ್ಮದು, ನಿಮ್ಮದು. ನೋಡೋಣ, ಈ ಕಾನೂನು ಹೋರಾಟದಲ್ಲಿ ಸತ್ಯಕ್ಕೆ ಜಯವಾಗಲಿ, ಸೌಜನ್ಯರಿಗೆ ನ್ಯಾಯ ಸಿಗಲಿ ಅನ್ನೋದು ನಮ್ಮೆಲ್ಲರ ಆಶಯ. ನಮಸ್ಕಾರ.